ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ। ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು। ಅದು ನನಗೆ ಲಾಭ ಐತಿ ಅಂತ ಒಂದು 2 ಲಕ್ಷ ಆಗಬೇಕಂತ ಹೇಳಿ, ಯಾಕಂದ್ರೆ 2015ರಲ್ಲಿ ಕಾಂಟ್ರಾಕ್ಟ್ ಸಬ್ಮಿಟ್ ಮಾಡಿದ್ದು 98,000, ಆದರೆ ಈಗ 2015 ಅಂತಂದ್ರೆ 13 ವರ್ಷ ಜನಸಂಖ್ಯೆ ಬೆಳೆದ್ಬಿಟ್ಟಿದೆ। ಅದನ್ನು 2 ಲಕ್ಷ ಕನ್ಸಿಡರ್ ಮಾಡಬೇಕಂತ ಒಂದು ಡಿಮಾಂಡ್। ಇನ್ನೊಂದು ಅವ್ರು ಏನು ಮಾಡ್ಯಾರ, ಕಾಂಟ್ರಾಕ್ಟ್ ಕಮಿಟಿಯಲ್ಲಿ ಈಗ ನಮಗೆ ಪರ್ಸೆಂಟೇಜ್ ಎಷ್ಟೈತಂದ್ರೆ 4 ಅದ ಪ್ರಸ್ತುತ ಕ್ಯಾಟಗರಿ 1 ಅದನ್ನು 6ಕ್ಕೆ ಮಾಡ್ಯಾರ। 6ಕ್ಕೆ ಮಾಡೋದ್ರ ಸಂತೋಷ, ಆದರೆ ಕುಂಬಾರ ಜಾತಿಯನ್ನ ಮತ್ತು ಕುರುಬ ಜಾತಿಯನ್ನು ಸೇರಿಸ್ಯಾರ। ಅವಾಗ ಇದ್ದಿದ್ದಲ್ಲ ಫಸ್ಟ್ಗೆ ಇದನ್ನು ಸೇರಿಸ್ಬಿಟ್ರು, ಆದರೆ 2 ಮಾಡ್ದಂಗೆ ಮಾಡಿ 2 ಹೆಚ್ಚಿಗೆ ಮಾಡ್ದಂಗೆ ಮಾಡಿ ಮತ್ತು ನಾವು 2 ಜಾತಿ ದೊಡ್ಡ ಜಾತಿ ಅವ್ರಿಗೂ ಅನ್ಯಾಯ। ಮತ್ತು ಇನ್ನೊಂದು ತಪ್ಪು ಮಾಡ್ಯಾರ, ನಮ್ಮ ಕ್ಯಾಟಗರಿ 1ಕ್ಕೆ ಕೆನೆಪದರ ನೀತಿ ಅಂತಂದ್ರೆ ಇಷ್ಟ ಲಿಮಿಟ್ ದಾಟ್ತಪ್ಪ ಅಂದ್ರೆ ಈಗ 8 ಲಕ್ಷ ಅಷ್ಟು ದಾಟ್ತಂದ್ರೆ ಜನರಲ್ ಕ್ಯಾಟಗರಿ ಅದನ್ನು ತೆಗಿಬೇಕು ನಾವು। ಜಸ್ಟ್ ಲೈಕ್ SC ST ಇದ್ದಂಗೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತೀವಿ? ಕೆನೆಪದರ ನಮ್ಗೆ ಯಾಕೆ ಸಾಧ್ಯನೇ ಇಲ್ಲ ನಮ್ಮ ಕೆನೆಪದರ ನೀರು ಕೊಡಕ್ಕೆ। ನಾವು ಇರ್ರೆಸ್ಪೆಕ್ಟಿವ್ ಆಫ್ ದಿ ಇನ್ಕಮ್ ವಿ ಆರ್ ಎಲಿಜಿಬಲ್ SC ST। ಯಾಕಂದ್ರೆ ಈಗ ಕುಲಶಾಸ್ತ್ರಿ ಅಂತಾಗಲಿ, ಜಿಲ್ಲಾಧಿಕಾರಿ ಆಗಲಿ, ಮುಖ್ಯಮಂತ್ರಿ ನಮ್ಮ ಮನೆ ಬಂದಿವೆ, ಮನೆ ನೋಡುದು, ಮನೆ ನೋಡಿ ಆ ಮನೆ ಇರಲಿಕ್ಕೆ ಅಂದ್ರೆ ಆ ಪರಿಶ್ರಮ ಮಾಡೋದು ಬಾಕಿ ಐತಿ। ನಾನೇನಂತೇನೆ ಈ ಸಮಾರಂಭದಾಗ 2 ಜನ ನಮ್ಮ ಮನೆಯಾಗಿರಪ್ಪ, ನಮ್ಮ ಪರಿಸ್ಥಿತಿ ನೋಡಿ ನನಗೆ ದಾಯ ಕೊಡು ಅಂತ ಈಗೆಲ್ಲ ಆಯೋಗಗಳಾತು, ಎಲ್ಲ ಟಿಪ್ಪಣಿಜನ ಸುಳ್ಗಾಡ ಸಂಟಿ ಎಲ್ಲ ಆತು। ಮುಖ್ಯಮಂತ್ರಿ ನಮ್ಮ ಮನೆಗೆ ಬರಬೇಕು, ನಮ್ಮ ಪರಿಸ್ಥಿತಿ ನೋಡಬೇಕು, ಅವಾಗ ನಿರ್ಣಯ ಮಾಡಬೇಕು। ಯಾಕೆ ಕುಮಾರಸ್ವಾಮಿ ಏನು ಬೇಡಿಕೆ ಇದಲ್ಲ, ಜಾತಿಯನ್ನ ಸೇರಿಸಬೇಕು ಮಾಡಿ ಬೇಡ್ಕೊಂಡೇವೆ। ಅದರ ಒಂದು 70 ಈ ಸಂದರ್ಭದಲ್ಲಿ ನಾನು ಈ 2 ಮಾತುಗಳನ್ನು ಹೇಳಬೇಕಂತಂದ್ರೆ, 1992ರಲ್ಲಿ ವಿಜಯನಗರ ನಮ್ಮ ಕಟಿಕ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕಂತ ಹೇಳಿ ಶಿಫಾರಸು ಮಾಡಿದ್ರು। 2002ರಲ್ಲಿ ಜಿಲ್ಲಾಧಿಕಾರಿ ಅವರು ಕೂಡ 2004ರಲ್ಲಿ ಜಿಲ್ಲಾಧಿಕಾರಿ ಕೂಡ ನಮ್ಮ ಕಟಿಕ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಶಿಫಾರಸು ಮಾಡಿದ್ರು, ಹೌದಾ? ಮತ್ತು ಅದೇ ರೀತಿ 2012ರಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಯಿತು, ಸರ್ಕಾರ ಒಂದು ಆಯೋಗ ರಚನೆ ಕೂಡ ಕಲಾಲ ಕಟಿಕ ಕ್ಷತ್ರಿಯ ಅರೆಕಟಿಕ ಕಟಿಕಲು ಕಟಿಕ ಕಟುಕ ಕಲಾಲ್ ಕಟಿಕ ಈ ಥರ ನಾಮಾಂಕಿತಗಳನ್ನು ಅವುಗಳನ್ನು ಈ ಪರಿಶಿಷ್ಟ ಜಾತಿಗೆ ಸೇರಿಸಬೇಕಂತ ಹೇಳಿ ಸೆಪ್ಟೆಂಬರ್ 2012ರಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು। ಆದರೆ ಇವತ್ತು ಸರ್ಕಾರಕ್ಕೆ 13 ವರ್ಷ ಆದರೆ ಇನ್ನೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ। ಕುಲಶಾಸ್ತ್ರಿನ ಲಾಸ್ಟ್ ಸ್ಟೇಜಿಗೆ ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ। ನಮಗೆ ಮನೆಗಳನ್ನು ತೋಳ್ತಾರೆ ಬಿಡ್ತಾರೆ, ಆದರೆ ನಮಗೆ ನ್ಯಾಯಯುತವಾದ ಹಕ್ಕು ನಮ್ಗೆ ಕೊಡ್ತಾ ಇಲ್ಲ। ಡಾಕ್ಟರ್ ಅಂಬೇಡ್ಕರ್ ಹೇಳ್ಯಾರ, ನಮ್ದು ಗುರಿ ಕೊಡಬೇಕಾದ್ರೆ ನಮ್ಮ ಸಂಘಟನೆ ಶಿಕ್ಷಣ ಹೋರಾಟ ಮುಖ್ಯ, ಎಲ್ಲರೂ ಕೂಡಿ ಹೋರಾಟ ಮಾಡೋದು। ನಮ್ಮ ಹೆಣ್ಮಕ್ಳು ಕೂಡ ಈ ಸಂಘಟನೆಯಲ್ಲಿ ಭಾಗವಹಿಸಬೇಕು। ಅವರು ಶಿಕ್ಷಣವಿದ್ದಾಗ ನಮ್ಗೆ ಕೆಲಸ ಆಗ್ತವೆ, ಅವರು ಚೀಫ್ ಮಿನಿಸ್ಟರ್ ಇಲ್ಲೇ ಬಂದು ನಮ್ಗೆ ಬರಬೇಕು ಹೋಗ್ತಾರೆ, ಆದರೆ ನಮ್ಮಲ್ಲಿ ಶಕ್ತಿ ಇಲ್ಲ। ಬಂದ್ರಿ ಇದು ಶಕ್ತಿ ಎಲ್ಲಿವರೆಗೆ ಅದು ವಿಧಾನಸೌಧ ಅವು ಅಲ್ಲಿವರೆಗೆ ನಮ್ದು ಹೋಗಬೇಕು ಅನ್ನುವಂಥದ್ದು ಈ ಹೋರಾಟನ ಭಾರತದಲ್ಲಿ ಅದ ಮತ್ತು ಭಾಳ ಮಂದಿ ಮಾಡಾಕತ್ತಾರ, ಎಲ್ಲರೂ ಮಾಡಾಕತ್ತಾರ। ಅವರ ಬೆಂಬಲಾರ್ಥವಾಗಿ ನಾವು ಕೂಡ ಅದೇವಿ, ನಾವು ಈ ಪರಿಶಿಷ್ಟ ಜಾತಿ ಈ ವರ್ಷ ಪಡೆಯಬೇಕು ಅನ್ನುವಂಥ ನಮ್ಮ ಕಡೆ ಸಂಕಲ್ಪ ಮಾಡಿಕೊಂಡ್ರೆ ನಾವು ಪಡೆಯಲು ಆಗ್ತಿದ್ವಿ, ಅದಕ್ಕೆ ಆಗುವುದಿಲ್ಲ ಅಂತಲ್ಲ। ಆದರೆ ಇದರಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್